ಎಲ್ರಿಗೂ ನಮಸ್ಕಾರ. ಆಕಾಶ, ನದಿ, ಬಯಲು. ಮೇರಿ ಆಲಿವರ್ ಅವರ ಕವಿತೆಗಳಿಂದ ಕೆಲವು ಕವಿತೆಗಳನ್ನು ಆಯ್ದುಕೊಂಡು ಚೈತ್ರ ಶಿವಯೋಗಿ ಮಠ ಅವರು ಕನ್ನಡಕ್ಕೆ ಅನುವಾದ ಮಾಡಿರುವಂತಹ ಕವಿತೆಗಳ ಸಂಕಲನ ಅದು. ಈ ಕವನ ಸಂಕಲನದಲ್ಲಿರುವಂತಹ ಉಗ್ರಾಣ ಅನ್ನುವ ಒಂದು ಕವಿತೆಯನ್ನ ನಾನು ಇವತ್ತಿನ ಓದಿಗಾಗಿ ಆಯ್ದುಕೊಂಡಿದ್ದೀನಿ. ಮನೆ ಬದಲಾಯಿಸಿದೆ, ಇಟ್ಟುಕೊಳ್ಳಲು ಜಾಗವಿಲ್ಲದಷ್ಟು ವಸ್ತುಗಳು. ನಾನೇನು ಮಾಡಿದೆ ಗೊತ್ತೇ? ಉಗ್ರಾಣವೊಂದನ್ನು ಬಾಡಿಗೆಗೆ ತೆಗೆದುಕೊಂಡೆ. ಅದರ ತುಂಬ ತುಂಬಿಸಿದೆ. ಸಮಯ ಸರಿಯಿತು. ಆಗಾಗ ಹೋಗಿ ಇಣುಕಿ ಬರುತ್ತಿದ್ದೆ. ಏನೂ ಅನ್ನಿಸ್ಲಿಲ್ಲ. ಎದೆಯಲ್ಲಿ ನೋವಿನ ಸಣ್ಣ ಸೆಳಕೂ ಇಲ್ಲ. ವಯಸ್ಸಾಗುತ್ತಾ ನನಗೆ ಬೇಕಿರುವ ವಸ್ತುಗಳು ಕಡಿಮೆ ಕಡಿಮೆ ತೀರಾ ಕಡಿಮೆಯಾದವು. ಇರುವುದರಲ್ಲಿ ತೀರಾ ಮುಖ್ಯವಾದವು ಮಾತ್ರ ಉಳಿದುಕೊಂಡವು. ಒಂದಿನ ಬೀಗ ತೆಗೆದು ಕಸ ಒಯ್ಯುವವರನ್ನು ಕರೆದೆ. ಎಲ್ಲವನ್ನೂ ತೆಗೆದುಕೊಂಡು ಹೋದರು. ಕೊನೆಗೆ ಭಾರ ಇಳಿಸಿಕೊಂಡ ಮರಿಕತ್ತೆಯ ಹಾಗಾದೆ. ವಸ್ತುಗಳು ಸುಟ್ಟು ಬಿಡಿ ಅವನ್ನು. ಚಂದವಾಗಿ ಉರಿಯಲಿ ಬೆಂಕಿಯಲ್ಲಿ. ಮನಸ್ಸಿನಲ್ಲಿ ಜಾಗವಿರಲಿ ಪ್ರೀತಿಗೆ, ಹಸಿರು ಮರಗಳಿಗೆ, ಏನನ್ನೂ ಹೊರದೆ ಹಗುರಾಗಿ ಹಾರುವ ಹಕ್ಕಿಗಳಿಗೆ. ಧನ್ಯವಾದಗಳು.